ಭವ್ಯವಾದಂತ ಅಯ್ಯಪ್ಪ ಸ್ವಾಮಿ ದೇವಾಲಯ ನವನಿರ್ಮಾಣ ಕಾರ್ಯಕ್ರಮವನ್ನ ಈ ಸಂಸ್ಥೆ ಮತ್ತು ಭಕ್ತಾದಿಗಳು ಹಮ್ಮಿಕೊಂಡಿದೆ. ಒಂದುಗಳೇ ಇಷ್ಟೇ, ಸಾಗರ ಕ್ಷೇತ್ರ ಅತ್ಯಂತ ಸಾಂಸ್ಕೃತಿಕ ನಗರ ಮತ್ತು ದೇವಾಲಯಗಳಿಗೆ ಹೆಚ್ಚು ಆಸಕ್ತಿ ಕೊಟ್ಟು ಮಾಡಿರುವಂತಹ ದೇವಸ್ಥಾನಗಳು ಹೆಚ್ಚೆಚ್ಚು ಕಟ್ಟಿರುವುದಿದ್ರೆ ಅದು ಸಾಗರ ಕ್ಷೇತ್ರದಲ್ಲಿ. ನಾನು ಶಾಸಕನಾಗಿ ಬಂದ ಮೇಲೆ 140 ದೇವಸ್ಥಾನಗಳಿಗೆ ಇವತ್ತು ಅಭಿವೃದ್ಧಿ ಹಣವನ್ನು ಕೊಟ್ಟಿದ್ದೀನಿ. 140 ದೇವಸ್ಥಾನಗಳಿಗೆ ಯಾರ್ಯಾರು ನನಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೊಟ್ಟಿದ್ದೀನಿ. ನಾನು ಇವತ್ತು ಅನುದಾನವನ್ನು ನಾನು ಸರ್ಕಾರ ಬಂದ ಮೇಲೆ ಗೋಪಾಲಕೃಷ್ಣ ಬೇಳೂರು ನಾನು ಕೊಟ್ಟಿದ್ದೇನೆ. ಅದೊಂದೇ ಅಲ್ಲ ಬಂಧುಗಳೇ, ಬೇರೆ ಬೇರೆ ಸಮಾಜದ ಅಭಿವೃದ್ಧಿಗೆ ಸಭಾಭವನಕ್ಕೆ ದುಡ್ಡು ಕೊಟ್ಟಿದ್ದು ಸಹ ಈಗಾಗಲೇ ನಾನು ಕೊಟ್ಟಿದ್ದೀನಿ. ಹಾಗಾಗಿ ಸರ್ಕಾರ ನಂಬಿದ್ರು ಸಹ ನಾನು ಇಲ್ಲಿ ಜವಾಬ್ದಾರಿರುವಂತಹ ಒಬ್ಬ ಶಾಸಕನಾಗಿದ್ದೆ. ನನ್ನ ಕ್ಷೇತ್ರದಲ್ಲಿ ನಡೆದಿರುವಂತಹ ಪವಿತ್ರವಾದಂತಹ ಅಯ್ಯಪ್ಪ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ನಾವೆಲ್ಲರೂ ತನುಮನ ಕೊಡೋ ಮೂಲಕ ಧನ ಕೊಡೋ ಮೂಲಕ ಈ ಭವ್ಯವಾದಂತಹ ಇವತ್ತು ದೇವಸ್ಥಾನವನ್ನ ಇಲ್ಲಿ ಮುಗಿಸಿಕೊಡುವ ಕೆಲಸದಲ್ಲಿ ನಾವೆಲ್ಲರೂ ಪಾತ್ರರಾಗಬೇಕು. ನಾನೊಬ್ಬ ಶಾಸಕನಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿನ್ನೇನು ಹೇಳಿದ್ದೀನಿ, ಈ ಒಂದು ದೇವಸ್ಥಾನಕ್ಕೆ ಸರ್ಕಾರದಿಂದ ಎಷ್ಟು ಕೊಡಬೇಕು ಅಷ್ಟು ನಾನು ಕೊಡಿಸೋ ಕೆಲಸವನ್ನ ಖಂಡಿತ ನಾನು ಮಾಡ್ಕೊಳ್ತೇನೆ ನಿಮಗೆ. ಯಾಕಂದ್ರೆ ಇಡೀ ದೇಶದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳದಲ್ಲಿದೆ. ದೇಶದ ಜನ ಎಲ್ಲರೂ ಇವತ್ತು ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರ ಮಾಡುವಂತ ನೀವು ಕಂಡಿದ್ದೀರಿ. ಲಕ್ಷಾಂತರ ಜನ ಸೇರ್ತಾರೆ. ಇದೇ ಬರುವ 15-14-15 ಲಕ್ಷಾಂತರ ಜನ ಸೇರ್ತಾರೆ. ದೇಶದಲ್ಲಿ ತಿರುಪತಿ ಬೆಟ್ಟ, 2ನೇದು ಸಾಯಿಬಾಬಾ ದೇವಸ್ಥಾನ, 3ನೇದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಶದಲ್ಲಿ ಪ್ರಗತಿ ಹೊಂದಿರುವಂತದ್ದು ಮತ್ತೆ ಸುದ್ದಿ ಇರುವಂತಹ ದೇವಸ್ಥಾನಗಳಿವೆ. ಇವತ್ತು ಈಗಾಗಲೇ ಹೇಳಿದ್ರೆ ರಾಘವೇಂದ್ರ ಅವರು ಇವತ್ತು ಅವರ ಕ್ಷೇತ್ರದ MP ಆಗಿ ಅವರ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಸಾಗರ ಕ್ಷೇತ್ರದಲ್ಲೂ ಸಹ ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇವತ್ತಿದೆ. ಯಾವಾಗಲೂ ಗೋಪುರ ಬೀಳೋದು ಇನ್ನೊಂದು ಬೀಳೋದು ಅಪಶಕನ ಆಗಬಾರದು. ಅದಕ್ಕೋಸ್ಕರ ಈ ಸರಿ ಒಂದು ಪ್ಲಾನ್ ಮಾಡಿ ಮೊನ್ನೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ. ಮುಂದಗಡೆ ಸಂಪೂರ್ಣವಾದಂತಹ ಕೇರಳ ಮಾದರಿಯ ಕಲ್ಲಿನಲ್ಲಿ ಮಾಡಿರುವಂತ ಕೆತ್ತನೆಯ ಮಾಡಿರುವಂತ ದೇವಸ್ಥಾನವನ್ನು ಮತ್ತೆ ನಾವು ಮಾಡ್ತಾ ಇದ್ದೀವಿ, ಮುಂದಗಡೆ ಮಾಡಿಕೊಡ್ತಾ ಇದ್ದೀರಿ. ಅಲ್ಲಿ ಒಂದು ಉತ್ತಮವಾದಂತ ಪಾರ್ಕ್ ಅನ್ನು ಮಾಡಿ ಸಾರ್ವಜನಿಕರು ಭಕ್ತಾದಿಗಳು ಬಂದ್ರೆ ಕೂತ್ಕೊಳ್ಳುವಂತ ರೀತಿಯಲ್ಲಿ ಸುಂದರವಾದಂತಹ ಪಾರ್ಕ್ ಸಹ ವ್ಯವಸ್ಥೆ ಮಾಡಕ್ಕೆ ಗುಡ್ಡಿ ಪೂಜೆಯನ್ನು ನೆರವೇರಿಸಿದರೆ ಬಂಧುಗಳೇ. ಇದೊಂದೇ ಅಲ್ಲ, ಸಾಗರದಲ್ಲಿ ಸುಮಾರು 11 ಕೋಟಿ ರೂಪಾಯಿ ರಂಗಮಂದಿರಕ್ಕೆ ಮೊನ್ನೆ 4,80 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ವಾರದಲ್ಲಿ ಗುಡ್ಡಿ ಪೂಜೆ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಡ್ತೇವೆ. ಸುಮಾರು 1000 ಸೀಟ್ ಇರುವಂತಹ ರಂಗಮಂದಿರ, ಇಂಡೋರ್ ರಂಗಮಂದಿರ ಸಾಗರದಲ್ಲಿ ಇರಲಿಲ್ಲ. ಅದನ್ನು ಸಹ ಧಾರ್ಮಿಕ ವಿಚಾರವಾಗಿ ಹೇಳೋದಾದ್ರೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಭಾರತೀಯರು ನಾವೆಲ್ಲರೂ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಎತ್ತಿದ ಕೈ. ಯಾವುದೇ ಸಣ್ಣ ದೇವಸ್ಥಾನ ಮಾಡಿದ್ರು ಸಹ ಆ ದೇವಸ್ಥಾನಕ್ಕೆ ಸಹಕಾರ ಕೊಡುವಂತ ಮನೋಭಾವನ ನಾವು ಇಟ್ಕೊಂಡು ಬಂದಿದ್ದೀವಿ. ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿ ಈ ಕ್ಷೇತ್ರದ ಜನರ ಋಣ ತೀರಿಸುವಂತ ಕೆಲಸವನ್ನು ಬೇಳೂರು ಮಾಡೇ ಮಾಡ್ತಾನೆ ಅನ್ನೋದು ಇವತ್ತು ಭರವಸೆ ಕೊಡ್ತೇನೆ ಬಂಧುಗಳೇ. ಇವತ್ತು ಹಾಗಾಗಿ ಇವತ್ತು ಈ ಸುಂದರವಾದಂತಹ ಭವ್ಯವಾದಂತಹ ಏನು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನವನಿರ್ಮಾಣ ಮಾಡ್ತಾ ಇದ್ದೀರಿ. ಯಾವಾಗ ಶಂಕುಸ್ಥಾಪನೆ ಮಾಡ್ತೀರಿ ಮಾಡಿ, ನಾನು ಎಷ್ಟು ಕೊಡಬೇಕು ಅತಿ ಹೆಚ್ಚು ಹಣವನ್ನ ಈ ಪವಿತ್ರವಾದ ದೇವಸ್ಥಾನಕ್ಕೆ ನಾನು ಸರ್ಕಾರದಿಂದ ನಾನು ಕೊಡಿಸ್ತೇನೆ ಅಂತ ಮಾತನ್ನು ಭರವಸೆ ಕೊಡುವ ಮೂಲಕ ಎಲ್ಲ ಒಳ್ಳೆಯದಾಗಲಿ. ಬಹಳ ಸುಂದರವಾಗಿದೆ.